ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಅಕ್ಕಿಗುಂದ, ಬಟ್ಟೂರ, ಅಮರಾಪುರ, ಹುಲ್ಲೂರು, ಹಿರೇಮಲ್ಲಾಪುರ, ನೇಲೋಗಲ್, ಆದರಹಳ್ಳಿ, ಬಡ್ನಿ ಹಾಗೂ ಮಾಡಿಕೊಳ್ಳಿ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ದಂಧೆ ನಿರಂತರವಾಗಿ ನಡೀತಾ ಇದ್ದು, ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಉಂಟಾಗುತ್ತಿದೆ ಎಂದು ಸಂಘಟನೆಯ ಮುಖಂಡರು ಆರೋಪಿಸಿದರು. ಕೆಲವು ಟಿಪ್ಪರ್ ಹಾಗೂ ಲಾರಿಗಳು ಬೇರೆ ಬೇರೆ ತಾಲೂಕುಗಳಿಗೆ ನೀಡಲಾಗಿರುವ ಪಾಸ್ಗಳನ್ನು ದುರುಪಯೋಗಪಡಿಸಿಕೊಂಡು ಒಂದೇ ಪಾಸ್ನಲ್ಲಿ 4-5 ಟ್ರಿಪ್ಗಳಷ್ಟು ಅಕ್ರಮ ಮರಳು ಸಾಗಾಣಿಕೆ ನಡೆಸುತ್ತಿವೆ. ಜಿಪಿಎಸ್ ವ್ಯವಸ್ಥೆ ಇದ್ರೂ ಅದನ್ನು ಬಂದ್ ಮಾಡಿ ಮರಳು ಗುತ್ತಿಗೆದಾರರು ಹಾಗೂ ಕೆಲ ಭ್ರಷ್ಟ ಅಧಿಕಾರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಕ್ರಮದ ಹೆಸರಿನಲ್ಲಿ ಅಕ್ರಮ ದಂಧೆ ನಡೆಸುತ್ತಿದೆ ಎಂದು ದೂರಿದರು. ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ಹಾಗೂ ಕೆಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಕ್ರಮ ಮರಳು ದಂಧೆಕೋರರಿಂದ ತಿಂಗಳಿಗೆ ಪ್ರಸಾದವನ್ನ ಪಡೆದು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಸಾರ್ವಜನಿಕರ ಗಂಭೀರ ಆರೋಪಗಳಿವೆ. ಇದರಿಂದ ಅಕ್ರಮ ಮರಳು ದಂಧೆ ಮತ್ತಷ್ಟು ಹೆಚ್ಚುತ್ತಿದ್ದು ಸರ್ಕಾರದ ಆದಾಯ ಲೂಟಿಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗದಗ ಜಿಲ್ಲಾಧ್ಯಕ್ಷ ಶರಣುಗೋಡಿ ಮಾತನಾಡಿ, ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಗೆ ಕೆಲ ಅಧಿಕಾರಿಗಳೇ ನೇರ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸರ್ಕಾರದ ಕಾನೂನುಗಳನ್ನ ಗಾಳಿಗೆ ತೂರಿ ಹಗಲು ರಾತ್ರಿ ಅಕ್ರಮ ಸಾಗಾಟ ನಡೆಯುತ್ತಿದೆ. ಜಿಲ್ಲಾಡಳಿತ 1 ವಾರದ ಒಳಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಉಗ್ರ ಹೋರಾಟ, ರಸ್ತೆ ತಡೆ ಹಾಗೂ ಕಚೇರಿ ಮುತ್ತಿಗೆ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಇದೇ ವೇಳೆ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ನಾಗೇಶ ಅಮರಾಪುರ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಂತೇಶ ಮಣಕವಾಡ, ಪ್ರವೀಣ ಆಚಾರಿ, ಮಹಂತೇಶ ಉಮಚಗಿ, ಕ್ರೈಸ್ತರ ಮೊಹಮ್ಮದ್ ಅಲಿ, ಸುಲೇಮಾನ್ ಅಡೂರ, ಮಲಿಕ್ ಕಡಕೋಳ, ಬಸವರಾಜ್ ಅಮರಾಪುರ, ರಾಜು ಅಮರಾಪುರ, ಅಯ್ಯಪ್ಪ ಪಾಟೀಲ್, ಅಶೋಕ ಕುರಿ, ಖಾದರ ಭಾಷಾ, ಶಿರಹಟ್ಟಿ, ಜಿಲಾನಿ ಸಿದ್ದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಾಳಪೆಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಡೆಯುವಂತಹ ಅಕ್ರಮ ಮರಳು ಗಣಿಗಾರಿಕೆಯನ್ನ ಈ ಕೂಡಲೇ ಬಂದ್ ಮಾಡ್ಬೇಕಂತೇಳಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿಯನ್ನು ಅರ್ಪಿಸಿದ್ವಿ. ಕಾರಣ ಇಷ್ಟೇ, ಜನರಿಗೆ ಯೋಗ್ಯವಾದಂಥ ಉತ್ತಮ ಮರಳು ದೊರಕಬೇಕು. ಈ ಭಾಗದಲ್ಲಿ ಮಣ್ಣಿನಲ್ಲಿ ಉಸುಕು ತೆಗೆಯುವಂಥ ಫಿಲ್ಟರಿಂಗ್ ಕಾರ್ಯ ಭಾಳ ಅವ್ಯಾಹತವಾಗಿ ನಡೆದೈತಿ. ಇದು ಕೂಡಲೇ ಬಂದ್ ಆಗಬೇಕು ಮತ್ತು ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳ ತಾಣವಾಗೈತಿ ಈ ಲಕ್ಷ್ಮೇಶ್ವರ ತಾಲೂಕು. ಇವತ್ತು ಜನರನ್ನು ಹಾಳು ಮಾಡ್ತಾ ಇರುವಂಥ ಓಸಿ, ಇಸ್ಪೇಟ್ ಇರ್ಬೋದು, ಇವೆಲ್ಲ ಭಾರಿ ಅವ್ಯಾಹತವಾಗಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆ ಈ ಎಲ್ಲ ಅಕ್ರಮ ಜೂಜುಗಾರರು ಹಾಗೂ ಈ ಅಕ್ರಮ ಮರಳು ಗಣಿಗಾರಿಕೆಯಿಂದ ತಿಂಗಳ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಅಕ್ರಮ ಚಟುವಟಿಕೆ ನಡೆಯೋಕೆ ಕಾರಣ ಆಕತ್ತಂತೆ ಇಲ್ಲೆಲ್ಲ ಸುತ್ತಮುತ್ತಲ ಭಾಗದ ಜನ ಎಲ್ಲರೂ ಜನಾಪ್ರಾಭಿ ಆಗಿರೋದ್ರಿಂದ ನಾವಿವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದ್ವಿ. ಈ ಕೂಡಲೇ ಈ ಅಕ್ರಮ ಚಟುವಟಿಕೆ ಬಂದ್ ಆಗಬೇಕು, ಇಸ್ಪೇಟ್ ಬಂದ್ ಆಗಬೇಕು, ಓಸಿ ಬಂದ್ ಆಗಬೇಕು, ಅಕ್ರಮ ಮರಳು ಗಣಿಗಾರಿಕೆ ಬಂದ್ ಆಗಬೇಕು. ಜನರಿಗೆ ಮನೆ ಕಟ್ಟುವಂಥ ಬಡ ಜನರಿಗೆ ಯೋಗ್ಯವಾದಂಥ ನದಿ ಮರಳನ್ನು ಮಾನ್ಯ ಜಿಲ್ಲಾಡಳಿತ ಒದಗಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೀನಿ.